ನನಗೊಂದು ಹೆಸರನ್ನು ಕೊಡಬೇಕು ನೀನು ಅಂತ ಹೇಳಿದ್ರು. ಒಂದು ಹೆಸರನ್ನು ಅಂತ ಹೇಳಿ ನೀನು ಜೋರಾಗಿ ಅಳ್ತಾ ಇದೆಯಾ, ಅದಕ್ಕೆ ಅಳವನಿಗೆ ಏನಂತಾರೆ ಅಳಮುಂಜಿ ಅಂತ ಹೇಳ್ತಾರೆ. ಅಳವನಿಗೆ ಅಳವನಿ ಅಂತ ಅಳಮುಂಜಿ ಅಂತಾರೆ. ಅದಕ್ಕೋಸ್ಕರ ರುದ್ರನಿಗೆ ಹೇಳ್ತಾ ಇದ್ದಾರಂತೆ ಸಂಸ್ಕೃತದಲ್ಲಿ ಅಳುವನದಕ್ಕೆ ರುದ್ರ, ರೋದನೆ ಮಾಡ್ತಕ್ಕಂಥ ರುದ್ರ ಅಂತಿದ್ರು. ನಿನಗೆ ರುದ್ರ ಅಂತ ಹೆಸರು ಕೊಟ್ಟಿದ್ದೀನಿ, ನೀನು ರುದ್ರ ರುದ್ರ ಅಂತೇಳಿ ನೀನು ಪ್ರಖ್ಯಾತನಾಗು ಅಂತಂದ. ಅದಕ್ಕೋಸ್ಕರ ಆ ಮಗು ಹೇಳ್ತಾ ಇದೆಯಂತೆ ರುದ್ರ ಅನ್ನೋದಕ್ಕಂಥ ಹೆಸರು ನನಗೆ ಬೇಡ, ಬೇರೆ ಇನ್ನೊಂದೇನಾದ್ರು ಒಂದು ಹೆಸರು ಕೊಡುವಂಥೇಳಿ. ಹೀಗಾಗಿ ಒಂದೊಂದೇ ಹೆಸರನ್ನು ಕೊಡ್ತಾ ಇದ್ದಾರೆ. ಎಲ್ಲ ಹೇಳಿದ ಹಾಗೆ ಭವ, ಶಿವ ಮತ್ತು ಪಶುಪತಿ ಹೀಗೆ ಎಲ್ಲ ಹೆಸರುಗಳನ್ನು ಕೊಟ್ಕೊಂಡ್ಬಂದರು. ಆ ಒಂದು ಹೆಸರುಗಳನ್ನು ಇಟ್ಕೊಂಡಾಗ ಪರಮೇಶ್ವರ ಒಂದೊಂದು ಅಂಶದಲ್ಲಿ ಒಂದೊಂದು ಕಡೆ ಕುಳಿತುಕೊಳ್ಳೋಕ್ಕೆ ಶುರು ಮಾಡ್ದ. ಭುವನಾಗಿ ಭೂಮಿಯಲ್ಲಿ ಸ್ತುತಿ ಮಾಡ್ದ. ಅದಕ್ಕೋಸ್ಕರ ಭೂಮಿಯಲ್ಲಿ ನಾವೇನಾದರೂ ಒಂದು ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬೇಕಾದಾಗ ಶಿಖರಗಳಲ್ಲಿ ಮತ್ತೆಲ್ಲ ಕಡೆ ಮಾಡಬಾರ್ದು. ಆಯಿತಾ? ಕೆಲವೊಂದು ವಿಶಿಷ್ಟವಾದ ಪ್ರದೇಶಗಳನ್ನೆಲ್ಲ ಕೇವಲ ಎಲ್ಲಿ ಒಂದು ಇದಾಗಿದೆಯೋ ಆ ಪ್ರದೇಶಗಳ ಬಿಟ್ಟು ಬೇರೆ ನಿಗದಿಯಾಗಿರ್ತಕ್ಕಂಥ ಪ್ರದೇಶಗಳು ಬಿಟ್ಟು ಬೇರೆ ಕಡೆ ಎಲ್ಲರೂ ಮಲ ವಿಸರ್ಜನೆ ಆಗಲಿ ಮತ್ತೊಂದಾಗಲಿ ಮಾಡ್ತಕ್ಕಂಥದ್ದು ನಿಷೇಧವಾಗಿರ್ತಕ್ಕಂಥ ರುದ್ರರಿಗೆ ಭಾಳ ಕೋಪ ಬರ್ತದೆ. ಹೀಗಾಗಿ ಅದನ್ನು ಮಾಡಬಾರ್ದು ಅಂತಕ್ಕಂಥದ್ದೆಲ್ಲ ಗೊತ್ತಾಯಿತು. ಮತ್ತು ನೀರಿನಲ್ಲೂ ಸಹ ರುದ್ರರಿದ್ದಾರೆ. ಹೀಗಾಗಿ ನೀರಿನಲ್ಲಿ ವಸ್ತ್ರ ರಹಿತರಾಗಿ ಸ್ನಾನ ಮಾಡಬಾರ್ದು. ಹರಿಯತಕ್ಕಂಥ ನೀರಿನಲ್ಲಿ ಮಲ ವಿಸರ್ಜನೆಗಳನ್ನು ಮಾಡಬಾರ್ದು, ಉಗುಳಬಾರ್ದು. ಹೀಗೆ ಮತ್ತೆ ಅಣೆಕಟ್ಟು ಕಟ್ಟೋದು ಸಹಿತ ನಿಷಿದ್ಧ ಅಂತ ಹೇಳಿದ್ದಾರೆ. ಶಾಸ್ತ್ರ ಪ್ರಕಾರವಾಗಿ ಅಣೆಕಟ್ಟನ್ನು ಕಟ್ಟಬಾರ್ದು. ಯಾಕಂದರೆ ನೀರು ಹರಿತಾ ಇರಬೇಕು, ಹರಿತಾ ಇದ್ದರೆ ಶುದ್ಧ. ಅದಕ್ಕೋಸ್ಕರ ಗಂಗಾ ನದಿ ಎಷ್ಟು ದಿನಗಳಾದರೂ ಸಹ ಕಡಗಲ್ಲ. ಕಾರಣ ಏನಪ್ಪ ಅಂದರೆ ಅಣೆಕಟ್ಟು ಇವಾಗಾದರೆ ಅಣೆಕಟ್ಟನ್ನು ಕಟ್ಟಿ ಎಲ್ಲ ಕಡೆಗೂ ಸಹ ಶೋಧನೆ ಮಾಡಿರೋದ್ರಿಂದ ಈಗಲೂ ಸಹ 2-3 ದಿನಗಳಾದಮೇಲೆ ಹಾಳಾಗುವಂಥ ಪರಿಸ್ಥಿತಿ ಇದೆ. ಅದರ ಮುಂಚೆ ಎಲ್ಲ ಗಂಗಾ ನದಿ ನೀರನ್ನೆಲ್ಲ ತಗೊಂಡ್ಬಂದರೆ ವರ್ಷಾನುಗಟ್ಟಲೆ ಎಷ್ಟು ವರ್ಷಗಳಿಟ್ಟು ಸಹಿತ ಹಾಳಾಗ್ತಾರೆ. ಹೀಗಾಗಿ ಹರಿಯುವ ನೀರುಗಳನ್ನ ಅಡ್ಡವಾಗಿ ಕಟ್ಟಬಾರ್ದು ಅಂತಕ್ಕಂಥ ಶಾಸ್ತ್ರಕ್ಕೆ ಸಮ್ಮತವಾಗತಕ್ಕಂಥ ವಿಚಾರಗಳಲ್ಲ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಇಂತಹ ರುದ್ರದೇವರು ನೀನು ಸಹ ಸೃಷ್ಟಿಯನ್ನು ಮಾಡು ಅಂತಂದಾಗ ಅವರು ಸೃಷ್ಟಿ ಕಾರ್ಯಗಳನ್ನು ಮಾಡಿದ್ದಾರೆ. ಭೂತಾಧಿಪತಿಯಾಗಿದ್ದಾನೆ ಅವನು. ಭೂತ ಅಂದ ತಕ್ಷಣ ದೆವ್ವ ಭೂತ ಪ್ರೇತ ಅಂತ ತಿಳ್ಕೋಬಾರ್ದು. ಭೂತ ಅಂದರೆ ಸ್ಥಾನದ ಅಧಿಪತಿಯಾಗಿ ರುದ್ರದೇವರು ನಿಂತ್ಕೊಂಡಿದ್ದಾರೆ. ಬೇಕಾದಷ್ಟು ಸೃಷ್ಟಿ ಕಾರ್ಯಗಳನ್ನು ಅವರಿಗೆ ಬೇಕಾಗಿರುವಂಥ ಗಣಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡ್ರು. ಹೀಗಾಗಿ ಯುದ್ಧಗಳನ್ನೆಲ್ಲ ನಾಶ ಮಾಡತಕ್ಕಂಥ ವಿಜ್ಞಾನಕ ವಿನಾಯಕರನ್ನು ಸೃಷ್ಟಿ ಮಾಡಿದವರೇ. ಮತ್ತು ಅಲ್ಲಿರ್ತಕ್ಕಂತಹ ಯಕ್ಷ ರಾಕ್ಷಸ ಮತ್ತು ಅವರ ಭೂತಗಣಗಳನ್ನೆಲ್ಲ ಪಿಶಾಚಗಣಗಳನ್ನೆಲ್ಲ ಅವರು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಕಾಯ್ಕೋಸ್ಕರ ಅವ್ರಿಗೆ ನಾಯಕರನ್ನು ಕಾಯ್ಕೋಸ್ಕರ ಕುಬೇರನನ್ನು ಸೃಷ್ಟಿ ಮಾಡಿದ್ದಾರೆ. ಕುಬೇರ ಆ ಎಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಮತ್ತು ಷಣ್ಮುಖ ಸೃಷ್ಟಿಯಾದಾಗ ಷಣ್ಮುಖನಿಗೆ ಹೇಳ್ತಾರಂತೆ, ನೀನು ನಮ್ಮ ಭೂತಗಣಗಳನ್ನು ನೋಡಿದ್ದೀರಿ ಅಂತ. ಅದಕ್ಕೋಸ್ಕರ ಅವ್ರು ಷಣ್ಮುಖ ಹೇಳ್ತಾ ಇದ್ದಾನೆ, ನಾನು ಮುಂದೆ ತಾರಕ ಸಂಹಾರ ಆಗಬೇಕು. ಅದಕ್ಕೋಸ್ಕರವಾಗಿ ದೇವಸೇನೆಯನ್ನು ವಿವಾಹ ಮಾಡ್ಕೋಬೇಕು. ದೇವಸೇನೆಯಿಂದ ನಾನು ವಿವಾಹ ಮಾಡ್ಕೊಳ್ಳೋದ್ರಿಂದ ದೇವಸೇನಾಧಿಪತಿ ಆಗೋದ್ರಿಂದ ನಾನು ಭೂತಗಣಗಳನ್ನು ಆಗೋದಿಲ್ಲ ಅಂತ ಹೇಳಿದ. ಹೀಗಾಗಿ ಅವರ ಸೃಷ್ಟಿ ಕಾರ್ಯ ಹೀಗೆ ಮುಂದುವರಿತಾ ಬಂತು. ಹಾಗೆ ಬೆಂಕಿಯಲ್ಲೂ ಸಹ ರುದ್ರದೇವರ ಅಂಶ ಇದೆ. ಹೀಗಾಗಿ ಬೆಂಕಿಯನ್ನು ಸಹ ನಾವು ಅಸಡ್ಡೆ ಮಾಡೋಂಗಿಲ್ಲ. ಬೆಂಕಿಗೆ ಕಾಲು ತೋರಿಸಿ ಮಾಡ್ಕೊಳ್ಳೋದು ಮತ್ತು ಅಡುಗೆ ಮಾಡ್ತಾ ಕಾಲು ಚಾಚ್ಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಆಯಿತಾ? ಬೆಂಕಿಗೆ ಅನೇಕ ವಿಧವಾಗಿರ್ತಕ್ಕಂಥ ಅಂಶಗಳಿದೆ ಮತ್ತು ರುದ್ರದೇವರ ಅಂಶಗಳಿದೆ. ಒಂದೊಂದು ಬೆಂಕಿಗೆ ಒಂದೊಂದು ಅರ್ಥ. ಗೊತ್ತಾಯ್ತಾ? ಎಲ್ಲವೂ ಅಲ್ಲ. ಒಂದು ವೈಶ್ವಾನರ ಅಂತೇಳಿ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ವೈಶ್ವಾನರ, ಮತ್ತು ಇಷ್ಟಾರ್ಥಗಳನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಬಲವರ್ಧನ, ಮತ್ತು ಎಲ್ಲ ರೀತಿಯ ಕಾಮನೆಗಳನ್ನು ಮಾಡೋದಕ್ಕೋಸ್ಕರ ವರದನಾಮ. ಹೀಗೆ ಮತ್ತು ಯಾರು ಸತ್ಯ ಸಂಸ್ಕಾರ ಮಾಡೋದಕ್ಕೆ ತವ್ಯವಾಹನ. ಹೀಗೆ ಒಂದೊಂದು ಹೆಸರುಗಳಿಂದ ಅಗ್ನಿಗಳನ್ನು ನಾಮಕರಣ ಮಾಡಿದ್ದಾರೆ. ಅಗ್ನಿ ನೋಡೋದಕ್ಕೆಲ್ಲವೂ ಅಗ್ನಿಯೇ ಆಗಿದೆ. ಆದರೆ ಅದಕ್ಕೆ ಬೇರೆ ಬೇರೆ ಅಂಶಗಳಿಂದ ಆವಾಹನೆ ಮಾಡಿ ಅದಕ್ಕೆ ಪರಿಷ್ಠಾಪನೆ ಮಾಡಿ ನಂತರ ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಆಗೋದ್ರಿಂದ ಫಲ ಬರುತ್ತೆ. ಅದರಲ್ಲಿ ರುದ್ರಾಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅವಮಾನ ಮಾಡಬಾರ್ದು. ಹೀಗಾಗಿ ಸತಿ ಯಾವಾಗ ತನಗೆ ಅವಮಾನ ಆದಾಗ ಬೆಂಕಿಯಲ್ಲಿ ಬಿದ್ದು ಅಂತ ನಮ್ಗೆ ಏನಂತ ಅನಿಸುತ್ತೆ, ಬೆಂಕಿಯಲ್ಲಿ ಬಿದ್ದಿರೋದಲ್ಲ, ಬೆಂಕಿಯಲ್ಲಿ ಇರ್ತಕ್ಕಂಥ ರುದ್ರದೇವರಲ್ಲಿ ಐಕ್ಯಳಾದರು ಅಂತ ತಿಳ್ಕೊಳ್ಬೇಕು. ಯಾವತ್ತೂ ಅಷ್ಟೇ ಉಮಾ ಮಹೇಶ್ವರ ಆಗಲಿ, ಲಕ್ಷ್ಮೀ ನಾರಾಯಣ ಇವರನ್ನೆಲ್ಲ ಬೇರೆಯವನ್ನಾಗಿ ತಿಳ್ಕೊಳ್ಬಾರ್ದು. ಗುರು ಮಹರ್ಷಿ ಯಾರು ಇದು ಉತ್ತಮವಾಗಿರ್ತಕ್ಕಂಥ ದೇವರು ಅಂದರೆ ಎಲ್ಲ ಫಲಗಳನ್ನು ಸ್ವೀಕಾರ ಮಾಡಿ ಉತ್ತಮವಾದ ಫಲವನ್ನು ಕೊಡೋದಕ್ಕೆ ಯಾರು ಅರ್ಹರು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ 3 ಲೋಕಕ್ಕೆ ಬಂದಿರತಕ್ಕಂಥ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಯಾಕಂದರೆ ನವರಾತ್ರಿ ಅಂದರೆ ಶ್ರೀನಿವಾಸನ ನೆನಪಲೇಬೇಕು, ಇದು ನೆನೆಸಲೇಬೇಕು. ಇಲ್ಲ ಅಂತಂದರೆ ನವರಾತ್ರಿ ಪೂರ್ಣ ಆಗೋದಿಲ್ಲ. ಹೀಗಾಗಿ ಈ ವಿಚಾರ ಎಲ್ಲ ನಮ್ಗೆ ಗೊತ್ತಿದ್ದೇ ವಿಚಾರನ ಮತ್ತೆ ಹೇಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ತ್ರಿಮೂರ್ತಿಗಳನ್ನು ನೋಡೋಕ್ಕೆ ಬಂದಾಗ ಮೊದಲನೇದಾಗಿ ಬ್ರಹ್ಮಲೋಕಕ್ಕೆ ಬಂದಿದ್ದಾನೆ, ಸತ್ಯಲೋಕಕ್ಕೆ ಬಂದಿದ್ದಾನೆ. ಸತ್ಯಲೋಕದಲ್ಲಿ ಆ ಬಂದಿರತಕ್ಕಂಥ ಮಹರ್ಷಿಯನ್ನು ಅರ್ಘ್ಯಪಾದಗಳಿಂದ ಸತ್ಕಾರ ಮಾಡಲಿಲ್ಲ. ಹಾಗೆ ಸರಸ್ವತಿ ಜೊತೆ ಅವನು ವೀಣಾವಾನದಲ್ಲಿ ಅವನು ತಣ್ಣೀರನ್ನ ಹಾಕಿಬಿಟ್ಟಿದ್ದಾರೆ. ಬ್ರಹ್ಮದೇವರು ಇದನ್ನು ನೋಡಿ ಭೂಲೋಕದಲ್ಲಿ ಮುಂದೆ ನಿನಗೆ ಪೂಜೆ ಇರದ ಹಾಗಾಗಿ ಅಂತ ಹೇಳೋದು. ಇದರ ಅರ್ಥ ನಾವು ಮತ್ತೆ ಅಲ್ಲಿಂದ ಸೀದಾ ಕೈಲಾಸಕ್ಕೆ ಬಂದಿದ್ದಾರೆ. ಕೈಲಾಸದಲ್ಲಿ ಪಾರ್ವತಿ ಜೊತೆ ಯಾವ ಕ್ರೀಡೆ ಮಾಡ್ತಾ ಇದ್ದಾನೆ ಪರಮೇಶ್ವರ,
ಅದನ್ನು ನೋಡಿ ಅವರಿಗೆ ಬಹಳ ಕೋಪ ಬಂತು. ಮನೆಗೆ ಬಂದಿದ್ದಾಗ ಬ್ರಾಹ್ಮಣ ಅವನನ್ನು ಸತ್ಕಾರ ಮಾಡೋದು ಬಿಟ್ಟು ನೀನು ಪಾಡಿ ನೀನು ಈ ರೀತಿ ಎತ್ತಿಕೆಡೆಯಲ್ಲಿದೆಯಾ, ಮುಂದೆ ನೀನು ಲಿಂಗನಾಗಿರು, ಅಂದರೆ ಲಿಂಗ ಪೂಜೆಯಲ್ಲಿ ನೀವು ಪೂರ್ತಿ ಪೂಜೆ ಬೇಡ ಅಂತ ಶಾಪ ಕೊಟ್ಟರು. ಅಲ್ಲಿಂದ ಮುಂದೆ ವೈಕುಂಠಕ್ಕೆ ಹೋದ ನಾರಾಯಣ ನಿದ್ದೆ ಮಾಡ್ತಾ ಇದ್ದಾನೆ. ಕೋಪ ಬಂತು. ತ್ರಿಮೂರ್ತಿಗಳು ನೀವೆಲ್ಲ ಸೃಷ್ಟಿ ಪಾಲನೆ ಮತ್ತು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಹೊತ್ತವರು, ನೋಡಿದ್ರೆ ನಿದ್ದೆ ಮಾಡ್ಕೊಂಡಿದ್ದೀರಾ, ಒಬ್ಬ ಆಟ ಆಡ್ಕೊಂಡಿದ್ದಾನೆ, ಮತ್ತೊಬ್ಬ ಏನೋ ಲೋನ ಮಾಡ್ಕೊಂಡಿದ್ದಾನೆ, ಮತ್ತು ಇದರಲ್ಲಿ ನಿಮ್ಮದೇನು ಕರ್ತವ್ಯ ಇದೆ ಅಂತೇಳಿ ಜೋರಾಗಿ ಜಾಡಿಸಿ ಎದೆಗೆ ಒದ್ದಾದ ತಕ್ಷಣ ಆ ಪರಮಾತ್ಮ ಎದ್ದು ಕುಳಿತುಕೊಂಡಿದ್ದಾನಂತೆ. ಸ್ವಾಮಿ, ನಿಮಗೆ ಕಾಲುಗಳಿಗೆ ಮೃದುವಾಗಿರ್ತಕ್ಕ ಕಾಲುಗಳಿಗೆ ಎಂಥ ನೋವಾಗಿರ್ಬೋದು, ಯಾಕೆಂದರೆ ನಾನು ಎಲ್ಲ ವಜ್ರಗತವಾಗಿರ್ತಕ್ಕಂಥ ಮತ್ತು ಮುತ್ತು ರತ್ನಗಳಿಂದ ಕೂಡಿರ್ತಕ್ಕಂಥ ವಜ್ರಗಳ ಇದನ್ನೆಲ್ಲ ಒಡವೆಗಳನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಮೃದುವಾದ ಪಾದ ಈ ಒದೆಗಳಿಂದ ಹೊಡಿತಲ್ಲ ಇದಕ್ಕೆ, ಅದರ ಒತ್ತಿ ನಿಮ್ಮ ಪಾದ ಏನಾದ್ರು ನೋವಾಯಿತೋ ಏನೋ ಅಂತ ಹೇಳಿ ನಿಧಾನಕ್ಕೆ ಅವರ ಪಾದವನ್ನು ಒತ್ತಿ ಹಾಗೆ ನಾಟ ಮಾಡಿ ಕೆಳಗಡೆ ಇರ್ತಕ್ಕಂಥ ಅವರ ಅಕ್ಷಿ ಅನ್ನತಕ್ಕಂಥದ್ದನ್ನು, ಅಂದರೆ ಕೆಳಗಡೆ ಇರ್ತಕ್ಕಂಥ ಪಾದ ಇರ್ತಕ್ಕಂಥ ಕಣ್ಣನ್ನು ತೆಗಿತಾ ಇದೆ. ಯಾವಾಗ ಆ ಕಣ್ಣನ್ನು ತೆಗೆದ ತಕ್ಷಣ ಜ್ಞಾನೋದಯ ಆಯಿತು. ಅಲ್ಲಿ ಅಕ್ಷುತ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಅವರಲ್ಲಿ ಅಲ್ಲಿ ಕೆಳಗಡೆ ಇದ್ದಿದ್ದರಿಂದಲೇ ಅವರು ಬಹಳ ವರ್ಷಗಳ ಕಾಲ ಕುರಿತು ತಪಸ್ಸು ಮಾಡಿದ್ದರು. ತಪಸ್ಸು ಮಾಡಿ ಒಂದು ಸಾಲ ನಾನು ವೈಕುಂಠಕ್ಕೆ ಹೋಗಬೇಕು ಅಂತ ಅವ್ನಿಗೆ ಆಸೆ ಆಯಿತು. ಏನು ಹೊರಬೇಕು ಅಂದರೆ ನೀವು ವೈಕುಂಠಕ್ಕೆ ಹೋಗಬೇಕು ಅಂತ ಅಂದಿದ್ದು. ಆ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ವೈಕುಂಠಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೂ ಸಹ ವೈಕುಂಠ ವಾಸ ಇಲ್ಲ. ಅಂಥದ್ರಲ್ಲಿ ಇವನು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಅವನಿಗೆ ನೀನು ವೈಕುಂಠ ವಾಸ ಆಗಲಿ ಅಂತೇಳಿ ಬ್ರಹ್ಮದೇವರು ವರ ಕೊಟ್ಟಿದ್ದೀವಿ. ಆ ವರವನ್ನು ಪೂರ್ತಿ ಮಾಡ್ಕೋಬೇಕಾಯ್ತಲ್ಲ, ಅದಕ್ಕೋಸ್ಕರ ಅವನು ಏನು ಮಾಡಿದ್ದ, ಭೃಗುವಿನ ಕಾಲಿನ ಕೆಳಗಡೆ ಕೂತಿದ್ದ. ಸೊ ಹೀಗಾಗಿ ಭೃಗುವಿನ ಸಹಜದಿಂದ ವೈಕುಂಠದ ವಾಸ ಅಂತೂ ಆಯಿತು. ಅಂದರೆ ಬ್ರಹ್ಮದೇವರು ಕೊಟ್ಟ ಮಾತು ಸತ್ಯ ಆಯಿತು. ಮತ್ತೆ ಅಲ್ಲಿ ಬಂದಿದ್ದಕ್ಕೆ ಅವನಿಗೆ ಶಿಕ್ಷೆ ಆಯಿತು ಅಂತ ತಿಳ್ಕೊಳ್ಬೇಕಷ್ಟೇ. ಆದರೆ ಇಲ್ಲೊಂದು ವಿಚಾರವನ್ನು ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಮನೆಗೆ ಬಂದಾಗ ಅವನಿಗೆ ಗೌರವ ಕೊಡಬೇಕು ಅಂತ ವಾಯುಪುರಾಣದಲ್ಲಿ ನೆನ್ನೆ ಹೇಳಿ. ಅಂತಹದ್ರಲ್ಲಿ ಇವ್ರ ಪಾಡಿ ಇವರು ವೀಣಾವಾದನ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಹೇಗೆ ಅಂತ. ಅದಕ್ಕೋಸ್ಕರ ಅಲ್ಲೊಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ವಿಷಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸಾಕ್ಷಾತ್ ಬ್ರಹ್ಮದೇವನ ಮಗನೇ ಭೃಗು. ಸೊ ಮಗ ಮನೆಗೆ ಬಂದಾಗ ಅಪ್ಪ ಎದ್ಬಿಟ್ಟು ಬಾಪ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಮಗ ಅವ್ರ ಮನೆಗೆ ಬಂದಾಗ ಅಪ್ಪ ಏನು ದಿನ ಬಂದು ಬಾರ ಅಂತ ಏನು ಕರೆಯೋದಿಲ್ಲ, ಏನು ಅಪರೂಪಕ್ಕೆ ಬಂದರೆ ಪರವಾಗಿಲ್ಲ. ಸೊ ಹೀಗಾಗಿ ಅವನ ಅವಶ್ಯಕತೆ ಇರಲಿಲ್ಲ. ಆದರೂ ಸಹಿತ ತಾನು ದೊಡ್ಡ ವಿದ್ವಾಂಸ, ಬೇಕಾದಷ್ಟು ಎಲ್ಲ ಮಂತ್ರಶಕ್ತಿಯನ್ನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ಗರ್ವ ಅವನಿಗಿತ್ತಲ್ಲ, ಆ ಗರ್ವದ ರಾಶಿ ಕಡಿಮೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ತನ್ನ ತಂದೆಯನ್ನೇ ಶಮನ ಮಾಡಿದ್ರಿಂದ ಅರ್ಧದಷ್ಟು ಅವನ ಪುಣ್ಯದ ರಾಶಿ ಕಡಿಮೆ ಆಯಿತು. ಅಂದರೆ ಆ ತಪಸ್ಸಕ್ತಿ ಕಡಿಮೆ ಆಯಿತು. ಅಲ್ಲಿಂದ ಮುಂದೆ ಬಂದಿರತಕ್ಕಂಥ ರುದ್ರದೇವರು ಬ್ರಹ್ಮದೇವರ ಪುತ್ರನೇ ಆಗಿರೋದ್ರಿಂದ ಅವರಿಬ್ಬರು ಸೋದರರೇ ಆದರು. ಸೋದರರ ಮನೆಗೆ ಬಂದ ತಕ್ಷಣ ಅವನಿಗೇನು ಇದು ಮಾಡತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಸೊ ರುದ್ರದೇವರು ಅವನನ್ನು ಸಂಹಾರ ಮಾಡೋಕ್ಕೆ ಹೋದಾಗ ಪಾರ್ವತಿ ತಡೆ ನಿಲ್ಲಿಸ್ತಾಳಂತೆ, ಹಾಗೆಲ್ಲ ಮಾಡಬಾರ್ದು, ಬಿಟ್ಬಿಡು ಅವನ್ನ ಹೇಳಿ ಅವನು ಶಾಪವನ್ನು ಕೊಟ್ಟು ಹೋದ. ಆದರೆ ಪರಮಾತ್ಮನ ಕಾಲಿಂದ ಹೊಡೆದ. ಯಾಕಪ್ಪ ಅಂತಂದರೆ ಕಾಲಿಂದ ಹೊಡೆದು ಪರಮಾತ್ಮನ ಕೋಪ ಬರಲಿ. ಯಾಕೆಂದರೆ ಪರಮಾತ್ಮನ ಅವನಿಗೆ ಮೊಮ್ಮಗ ಆಗಬೇಕಾಗಿತ್ತು. ಯಾಕೆಂದರೆ ಪರಮಾತ್ಮ ಬ್ರಹ್ಮದೇವರ ತಂದೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡೋದು ದೇವರು, ಪರಮಾತ್ಮ ನಾರಾಯಣ. ಅಂದಮೇಲೆ ಅವನಿಗೆ ಸೃಷ್ಟಿ ಮಾಡೋದಕ್ಕಂತ ಮೃಗು ಆ ಬ್ರಹ್ಮದೇವರ ಮಗ ಆಗಿರೋದ್ರಿಂದ ಅವನು ಮೊಮ್ಮಗ ಆದ. ಮೊಮ್ಮಗ ಬಂದು ತಾತನಿಗೆ ಎದೆ ಹೊಡಿಬೋದು, ಮಕ್ಕಳು ಹೊಡಿಬೋದು, ಎಲ್ಲ ಹೊಡಿಬೋದು. ತಾತನಿಗೆ ಕೋಪ ಬರುತ್ತಾ? ಏನು ಕೋಪ ಬರೋದಿಲ್ಲ, ಅವನು ಮುದ್ದು ಮಾಡ್ತಾನಿಲ್ಲ. ಹಾಗೆ ಆ ರೀತಿಯಾಗಿ ಭಗವಂತ ಅವನ್ನ ಸತ್ಕಾರ ಮಾಡಿ ಕಳಿಸಿದ ಅಷ್ಟು ಹೊರತು ಭಗವಂತನಿಗೆ ಯಾವುದು ಗೊತ್ತಿಲ್ಲ ಅಂತಲ್ಲ. ತನ್ನ ಕಾಲಿಂದ ಹೊಡೆದು ಅವನೇನು ಪೂಜೆ ಮಾಡ್ತೀನಿ ಅಂತಕ್ಕಂಥ ಏನು ವಿಷಯ ಅಲ್ಲ. ಈ ಎಲ್ಲ ಸತ್ವಗಳನ್ನು ನಾವು ತಿಳ್ಕೊಳ್ತಾ ಹೋದಾಗ ನಮ್ಮಲ್ಲಿ ಇರತಕ್ಕಂಥ ಸಂಶಯಗಳು ಆಚೆ ಹೋಗ್ತಾರೆ. ಆದರೆ ಇಲ್ಲೇನಾಗಿದೆ, ಪರಮಾತ್ಮ ಒಂದು ಅಂಶ, ಯಾವಾಗ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಗೊತ್ತಾಗಷ್ಟು ಆಕೆ ಭಾಳ ಬೇಜಾರಾಯಿತಂತೆ. ಅಲ್ಲಿಂದ ಆ ಕಡೆ ಹೊರಟು ಬಿಟ್ಲು ಅಂತ ಹೇಳಿ ನಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲ ಕಡೆಯೂ ಬರುತ್ತೆ. ಆದರೆ ಲಕ್ಷ್ಮಿ ನಾರಾಯಣ ಬಿಟ್ಟು ಯಾವತ್ತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾರಾಯಣ ಲಕ್ಷ್ಮಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೀದಾ ಲಕ್ಷ್ಮಿ ಹೋಗಿರ್ತಕ್ಕಂಥ ಎಲ್ಲಿಗೆ? ಕೊಲ್ಲಾಪುರಕ್ಕೆ. ಕೊಲ್ಲಾಪುರದಲ್ಲೇ ಮುಂಚೆ ಏನಪ್ಪ ಅಂದರೆ ಅಲ್ಲಿ ವೀರನಾರಾಯಣ ಅಂತ ಒಬ್ಬ ದೇವರಿದ್ದಾರೆ. ವೀರ ಅಂತಂದರೆ ನಾರಾಯಣನೇ, ವೀರ ಅಂತ ನಾರಾಯಣ. ಅವನ ಸನ್ನಿಧಾನದಲ್ಲೇ ಹೋಗಿ ನಾರಾಯಣನ ತಲೆ ಇದ್ದಾಳೆ. ಅಲ್ಲಿ ಮುಂಚೆ ಅಲ್ಲೊಬ್ಬ ಕೊಲ್ಲಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಲಕ್ಷ್ಮಿಯಿಂದ ಮಾತ್ರ ನನ್ನ ಹಠ ಆಗಬೇಕು, ಬೇರೆಯವರಿಂದ ಹಾಕ್ಕೊಡೋದು ಅಂತೇಳಿ ಏನು ಅವನು ವರವನ್ನು ಕೇಳಿದ್ದ. ಅವನನ್ನು ನಿಗ್ರಹ ಮಾಡೋಕ್ಕೆ ಅಲ್ಲಿಗೆ ಹೋಗಬೇಕಾಯಿತು. ಅದಕ್ಕೊಂದು ಕಾರಣ ಬೇಕಾಯಿತು. ಇದೊಂದು ನಾಟಕದ ಸೃಷ್ಟಿ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾರಾಯಣನೂ ಅಷ್ಟೇ ಇನ್ನು ಮುಂದೆ ಕಲಿಯುಗ ಅಂತಕ್ಕಂಥದ್ದು ಬರ್ತದೆ. ಕಲಿಯುಗ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂದಾಗ ನಾನು ಸಹ ಭೂಮಿಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಅಂಶದಿಂದ ಇರಬೇಕು ಅಂತ ಹೇಳಿ ಮತ್ತೊಂದು ಅಂಶದಿಂದ ಆಚೆ ಬಂದಿದ್ದಾನೆ. ಹೀಗೆ ಬಂದಿರತಕ್ಕಂತಹ ಅಂಶ, ನಾರಾಯಣನ ಅಂಶ, ಸೀದಾ ಒಂದು ಹುತ್ತದ ಕೆಳಗಡೆ ಬಂದು ಕುತ್ಕೊಂಡಿದೆ. ಒಂದು ದೊಡ್ಡ ಹುಣಸೆ ಮರ ಇತ್ತು. ಆ ಹುಣಸೆ ಮರದ ಇದರಲ್ಲಿರ್ತಕ್ಕಂಥ ಒಂದು ಹುತ್ತದಲ್ಲಿ ಒಂದು ಆಶ್ರಯವನ್ನು ಪಡೆದಿದ್ದಾನೆ. ಹುತ್ತ ಅಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಯಾರು? ಹಾವು ಇರ್ತಕ್ಕಂಥ ಒಂದು ಶೇಷನ ಒಂದು ಅಂಶ ಅಲ್ಲಿದೆ. ಹೀಗಾಗಿ ಶೇಷರಾಜರ ಜೊತೆಗೆ ಇದ್ದಾನೆ ಪರಮಾತ್ಮ, ಅಷ್ಟು ಹೊರತು
ಹುತ್ತದಲ್ಲಿದ್ದಾನೆ ಅಂತಕ್ಕಂಥ ಭಾವನೆ ಇಲ್ಲ. ಹೀಗಾಗಿ ಅವನು ಯಾವಾಗ ಹಸುವೆ ಬಾರಕೆಯಿಂದ ಅಳ್ತಾ ಇದ್ದಾನೆ ಅಂತಂತ ಹೊರಲೋಕಕ್ಕೆ ಆಡಿದ್ರು ಸಹಿತ ಭಗವಂತ ಅಪ್ರಾಕೃತವಾಗಿರ್ತಕ್ಕಂಥ ದೇಹ ಆಗಿದ್ದರಿಂದ ಅವನಿಗೆ ಯಾವುದೇ ಹಸುವು ಮತ್ತು ಆಯಾಸದ ಅಂಶಗಳಿಲ್ಲ. ಆದರೂ ಸಹ ಈ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾನೆ ಅಷ್ಟೇ. ಆದರೆ ತನ್ನ ಯಜಮಾನರನ್ನು ಕಾಪಾಡೋ ಜವಾಬ್ದಾರಿ ಯಾರು? ಹೆಂಗಸರುತ್ತಾನೆ. ನೀವೆಲ್ಲ ಬರ್ಬೇಕಾದ್ರೆ ಮನೆಯಲ್ಲಿ ತಿಂಡಿ ಮಾಡಿಬಿಟ್ಟು ಯಜಮಾನ್ರಿಗೆ ಬರ್ತೀರ. ಇನ್ನು ಕೆಲವರು ಊರಿಗೆ ಹೋಗ್ಬೇಕಾದ್ರೆ ಇಡ್ಲಿ ಮಾಡಿ ಫ್ರೀಜರಲ್ಲಿ ಇಟ್ಬಿಟ್ಟು ಬರ್ತಾರೆ. ಹೀಗೆ ಬೇಕಾದಷ್ಟು ಅವ್ರವ್ರ ಪಾಪ ಅವ್ರವ್ರ ಅನುಕೂಲ ಹೆಂಗೆ ಆಗುತ್ತೋ ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾರಲ್ವ. ಹಾಗೆ ಲಕ್ಷ್ಮಿನ ಯೋಚನೆ ಮಾಡ್ತಾ ಇದ್ದಾರೆ, ಪಾಪ ನಮ್ಮ ಯಜಮಾನರಿಗೆ ಏನೂ ಇಲ್ಲ ಇವಾಗ, ಅದಕ್ಕೋಸ್ಕರ ಏನಾದ್ರು ಒಂದು ಸ್ವಲ್ಪ ಊಟ ಕೊಡಬೇಕಲ್ಲ, ತಿಂಡಿ ಕೊಡಬೇಕಲ್ಲ. ಅದಕ್ಕೋಸ್ಕರ ಅವಳೇನು ಮಾಡಿದ್ದಾರೆ, ಬ್ರಹ್ಮದೇವರನ್ನ ಕರೆದು ಒಂದು ಹಸುವನ್ನು ಮಾಡ್ಕೊಂಡಿದ್ದಾಳೆ. ರುದ್ರದೇವರನ್ನ ಕರುವನ್ನು ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಾಳೆ. ಚೋಳ ಪುತ್ರ ಅಂತೇಳಿ ಅವನ ಹೆಸರು ಅಂತಕ್ಕಂಥದ್ದು ಸರಿಯಾಗಿಲ್ಲ. ಚೋಳ ರಾಜನ ಮಗ ಅವನು, ಅದಕ್ಕೆ ಚೋಳ ಪುತ್ರ ಅಂತ ಹೆಸರಿದೆ ಅಷ್ಟೇ ಹೊರತು ಆತನ ಹೆಸರು ಏನು ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ. ಅವಳು ಬರ್ತಾ ಇರತಕ್ಕಂಥ ಸಮಯದಲ್ಲಿ ಈತನು ಯಾವುದೋ ರಾಜಕಾರ್ಯಕ್ಕೆ ಎದುರುಗಡೆ ಹೋಗ್ತಾ ಇದ್ದಾನೆ. ತನ್ನ ಎದುರುಗಡೆ ಹಸು ಮತ್ತು ಕರು ಮತ್ತು ಸುಮಂಗಲಿ 3 ಜನ ಒಟ್ಟಿಗೆ ಬಂದಿದ್ದರಿಂದ ಅವನು ಭಾಳ ಖುಷಿಯಾಗಿ, ನೋಡು ಒಳ್ಳೆ ಕಾಲಕ್ಕೆ ಹೋಗ್ತಾ ಇದ್ದೆ, ಒಳ್ಳೆ ಶುಭ ಶಕುನ, ಆದ್ದರಿಂದ ಈ ಹಸುವನ್ನು ನನಗೆ ಬಿಟ್ಕೊಡು ಅಂತ ಹೇಳಿ. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ಇದನ್ನು ನಾನು ಯಾವತ್ತೂ ಮಾರೋದಕ್ಕೋಸ್ಕರ ತಿನ್ನೋದಕ್ಕಂಥದ್ದಲ್ಲ, ನಿನಗೆ ಬೇಕು ಅಂತ ಹೇಳ್ತೀಯ ಕೊಡ್ತಾ ಇದ್ದೀನಿ. ಆದರೆ 3 ಕಂಡೀಷನ್ ಏನಪ್ಪ ಅಂದರೆ, ಇದರಲ್ಲಿ ಬರ್ತಕ್ಕಂಥ ಹಾಲನ್ನು ದೇವತಾ ಕಾರ್ಯಗಳಿಗೆ ಉಪಯೋಗಿಸಬೇಕು, ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಡು. ಮತ್ತೇನಪ್ಪ ಅಂದರೆ ಇದರ ಕಾರಣಕವಾಗಿ ಯಾರಿಗೂ ಹಿಂಸೆ ಮಾಡಿಕೊಡು, ಆಯಿತಾ? ಇದನ್ನು ಮತ್ತು ಇದಕ್ಕೂ ಯಾವುದೇ ರೀತಿಯಾದ ಹಿಂಸೆ ಮಾಡಿಕೊಡು. ಹಾಗಾಗದಾದರೆ ಮಾತ್ರ ನಾನು ಇದನ್ನು ನಿಮಗೆ ಕೊಡ್ತೀನಿ ಅಂತಂದು. ಹೀಗಾಗಿ ಅವನು ಅದೆಲ್ಲವನ್ನು ಮಾತು ಕೊಟ್ಟು ಹಸುವನ್ನು ಕರುವನ್ನು ತೆಗೆದುಕೊಂಡು ತನ್ನ ಕೊಠಡಿಗೆ ಬಂದಿದ್ದಾನೆ. ತನ್ನ ಪತ್ನಿಗೆ ಆ ವಿಚಾರ ತಿಳಿಸಿದ್ದಾನೆ. ಅವಳು ಸಹ ಯೋಚನೆ ಮಾಡೋದು ಭಾಳ ಸುಂದರವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ತಳಿ ನಮ್ಮ ಕೊಟ್ಟಿಗೆಯಲ್ಲಿ ಇರಲಿ ಅಂತ ಯೋಚನೆ ಮಾಡಿದ್ಮೇಲೆ ಹೆಂಗಸರ ಬುದ್ಧಿ ಸ್ವಲ್ಪ ಜಾಸ್ತಿ ಚುರುಕಾಯಿತು. ಏನಪ್ಪ ಅಂದರೆ ನನ್ನ ಮಗುಗೆ ಈ ಹಾಲು ಯಾಕೆ ತಿಳಿಸ್ಬಾರ್ದು ಅಂತ ಯೋಚನೆ. ಎಷ್ಟು ಕರೆದರೂ ಹಾಲು ಬರ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇದೆ ಹಾಲು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಸಾರಿ ಆ ಗೊಲ್ಲನನ್ನು ಕರೆದು ಕೇಳ್ತಾ ಇದ್ದಾರಂತೆ, ನೀನು ಹಾಲನ್ನು ಏನು ಮಾಡ್ತಾ ಇದೆಯಾ? ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ಅಮ್ಮ ನನಗೆ ಗೊತ್ತಿಲ್ಲ, ದಿನ ಎಲ್ಲ ಹಸುಗಳನ್ನು ಹೇಗೆ ಮೇಯಿಸಬೇಕೋ ಆ ರೀತಿಯಾಗಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಹೊರತು ಬೇರೆ ಯಾವುದು ವಿಶೇಷವೂ ಇಲ್ಲ. ಆದರೆ ಇದು ಮಾತ್ರ ಹಾಲು ಕೊಡ್ತಾ ಇಲ್ಲ, ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದು ಕಾರಣವನ್ನು ತಿಳ್ಕೊಂಡು ಬಾ ಅಂತಂದು ಒಂದು ಸಾರಿ ಕಾರಣವನ್ನು ನೋಡ್ತಾ ಇದ್ದಾನೆ. ಒಂದು ಹುತ್ತದ ಮೇಲೆ ನಿಂತ್ಕೊಂಡು ಹಾಲನ್ನು ಸುರಿಸ್ತಾ ಇದ್ದೆ. ಇದು ನೋಡಿ ಅವನಿಗೆ ಭಾಳ ಕೋಪ ಬಂತು. ಅಲ್ಲ, ನೀನು ಹುತ್ತದ ಮೇಲೆ ಹಾಲು ಸುರಿಸ್ಬಿಡೋದು, ಮನೆಗೆ ಹೋಗಿ ಹಾಲು ಕೊಡದಲ್ಲೇ ಇರೋದು, ಯಜಮಾನರು ನಮಗೆ ಶಿಕ್ಷೆ ಮಾಡ್ತಕ್ಕಂಥದ್ದು, ಯಾಕೆ ಇದೆಲ್ಲ ಗೋಡು ಅಂತೇಳಿ ಒಂದು ಕೊಡಲಿಯನ್ನು ತೆಗೆದುಕೊಂಡು ಹೊಡಿಲಿಬೇಕು ಅಂತ ಹೋಗ್ತಾ ಇದ್ದೆ. ಯಾವಾಗ ತನಗೆ ಏಟು ಬಿಡುತ್ತೆ ಅಂತ ಗೊತ್ತಾಯಿತು, ಹಸು ಹತ್ತಕ್ಕೆ ಸರಿತು. ಇದು ಹುತ್ತದಲ್ಲಿರ್ತಕ್ಕಂಥ ಪರಮಾತ್ಮ ಮೇಲ್ಗಡೆ ಬಂದ, ಅವನಿಗೆ ಏಟು ಬಿತ್ತು. ಅಪ್ರಾಪ್ತವಾಗಿರ್ತಕ್ಕಂಥ ಅವನ ದೇಹದಲ್ಲಿ ಯಾವುದೇ ರಕ್ತ ಮಾಂಸಗಳಿಲ್ಲ, ಆದರೂ ಸಹಿತ ರಕ್ತ ಬಂದಾಗ ರಕ್ತ ಮಾಡಿಕೊಂಡು ಆಗ ಕುಸ್ತಿ ಬಿದ್ದಿದ್ದಾರಂತೆ. ಅಷ್ಟೇ ಅಲ್ಲ, ನೀನು ಹತನಾಗು ಅಂತ ಹೇಳಿ ಅಲ್ಲಿಗೆ ಶಾಪ ಕೊಟ್ಟಿರ್ತಾನೆ. ಇದೆಲ್ಲ ವಿಚಾರ ಗೊತ್ತಾಗಲಿಲ್ಲ. ಪಾಪ ಹಸು ಒಂದೇ ಓಡಿ ಬಂತು. ಹಸು ಒಂದೇ ಓಡಿ ಬರ್ತಾ ಇದೆ ಗಾಬರಿಯಿಂದ ಅಂತ ಹೇಳಿ ರಾಜನಿಗೆ ಗೊತ್ತಾಯಿತು. ರಾಜ ಹಸುವನ್ನು ಹಿಂಬಾಲಿಸ್ಕೊಂಡು ಮತ್ತೆ ಬಂದ. ಅಲ್ಲಿ ಬರ್ತಿದ್ದಾನೆ ಹುತ್ತದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಸುಂದರವಾದ ವ್ಯಕ್ತಿ ಈ ಪರಮಾತ್ಮನನ್ನು ನೋಡಿದ್ದಾನೆ. ನೀನು ಯಾರೊಂದು ವಿಚಾರ ಮಾಡೋಕ್ಕಿಂತ ಮುಂಚೆನೇ ಅವರಿಗೆ ಘೋರವಾಗಿರ್ತಕ್ಕಂಥ ಶಾಪವನ್ನು ಕೊಟ್ಟಿದ್ದೀನಿ, ಬ್ರಹ್ಮಪಿಚಾಚಿಯಾಗಿ ಇದ್ದೇ ಹಾಕ್ಕೊಂಡಿದ್ದೀನಿ. ಒಂದು ಸಂಶಯ ನನಗೆ ಬರುತ್ತೆ, ರಾಜನಿಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಯಾಕಂದರೆ ಹಸು ಕಾಯ್ತಾ ಇದ್ದವನು ಗೊಲ್ಲ. ಹಸು ಹೋಗಿ ಹಾಲನ್ನು ಅಲ್ಲಿ ಸುರಿಸ್ತಾ ಇತ್ತು. ಏನಕ್ಕೆ ಹಾಲು ಗೊಲ್ಲ ಸತ್ತೋದ, ಯಾಕೆ ಹಸು ಮೇಲಿಂದ ರಕ್ತ ಇದೆಯಲ್ಲ, ಯಾಕೆ ಗೋಬರಿ ಯಾಕೆ ಓಡಿ ಬಂತು ಅಂತೇಳಿ ಹಸುವಿನಂತೆ ಬಂದಿದ್ದು ರಾಜ. ಯಾರಪ್ಪ ಏನಪ್ಪ ಅಂತ ಕೇಳೋಕ್ಕಿಂತ ಮುಂಚೆನೇ ನಿಮ್ಗೆ ಶಾಪ ಕೊಟ್ಬಿಟ್ರೆ. ಆದರೆ ಇವ್ನು ತಪ್ಪೇ ಮಾಡಿಲ್ಲ. ಇವ್ನು ದೇವರು ಅಂತ ಹೆಂಗೆ ಕನ್ಸಿಡರ್ ಮಾಡೋದು? ದೇವರು ಅಂತಂದರೆ ಅವ್ನಿಗೆಲ್ಲ ಗೊತ್ತಿರಬೇಕು. ದೇವರು ಅಂದರೆ ಅವ್ನಿಗೆಲ್ಲ ವಿಚಾರ ಗೊತ್ತಿರಬೇಕು. ಆದ್ಬಿಟ್ಟು ಇವನು ನೀನು ಶಾಪ ಕೊಟ್ಬಿಟ್ಟು ನೀವು ಬ್ರಹ್ಮವಿಚಾರ್ಜಿ ಆಗಿದ್ಬಿಡು ಅಂತಂದರೆ ಇದಕ್ಕೂ ಅದಕ್ಕೂ ಸಂಬಂಧ ಏನು? ಮತ್ತು ದೇವ್ರಿಗೂ ಸಹ ಕೋಪ ಬರುತ್ತೆ ಅಂತಂದರೆ ನಿಶ್ಚಲ ನಿರಂಜನ ನಿರ್ವಿಕಲ್ಪ ನಿರಾಖ್ಯಾತ ಅಂತೆಲ್ಲ ವೇದಗಳು ಹೇಳಿದ್ಮೇಲೆ ದೇವ್ರಿಗೆ ಯಾಕೆ ಕೋಪ ಬರಬೇಕು? ದೇವರು ಯಾಕೆ ಶಾಪ ಕೊಡಬೇಕು? ಅದು ಅಲ್ಲದೆ ಚೋರಪುತ್ರ ಏನು ತಪ್ಪು ಮಾಡಿದೆ, ಅವ್ರಿಗೂ ಅದಕ್ಕೂ ಸಂಬಂಧ ಇದೆ. ಹೀಗಾಗಿ ಒಂದು ವಿಚಾರವನ್ನು ತಿಳ್ಕೋಬೇಕು. ಮತ್ತು ಚೋರಪುತ್ರನೇ ಹೇಳ್ತಾ ಇದ್ದಾನಂತೆ, ಸ್ವಾಮಿ ನೀನು ಯಾರು ಅಂತ ಗೊತ್ತಿಲ್ಲ, ನೀನೇನು ಅಂತಲೂ ಗೊತ್ತಿಲ್ಲ, ನೀನು ಯಾಕೆ ಏಟು ಬಿತ್ತು, ಇವನು ಯಾಕೆ ಸತ್ತ, ಇವನು ಯಾಕೆ ಹೊಡೆಯಕ್ಕೆ ಬಂದ, ನನಗೇನು ಗೊತ್ತೇ ಇಲ್ಲ. ಆದರೆ ನೀನು ನನಗೆ ಶಾಪ ಕೊಡ್ತಾ ಇದೆಯಲ್ಲ, ಇದರಲ್ಲಿ ನಾನು ಮಾಡಿದ ತಪ್ಪೇನು ಅಂತ ಕೇಳಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಭಗವಂತ ಹೇಳ್ತಾ ಇದ್ದಾನೆ, ನೀನು ಏನು ತಪ್ಪು ಮಾಡಿಲ್ಲ, ಆದರೆ ಮುಂದಿನ ನಿನ್ನ ರಾಜ್ಯದಲ್ಲಿ ಬಂದು ನಾನು ನೆಲೆಸಿದ್ದೀನಲ್ಲ, ಅದಕ್ಕೆ ನಿನಗೇನೋ ಒಂದು ಗಿಫ್ಟ್ ಕೊಡಬೇಕು. ಅದಕ್ಕೆ ಆ ಗಿಫ್ಟ್ ಕೊಟ್ಟೆ. ಏನು ಪಿಚಾಚಿಯಾಗೋದು ಗಿಫ್ಟ್ ಆಯಿತು ಅಲ್ಲ, ಈ ಪಿಚಾಚಿಯಾಗಿ ಅಲಿಯೋದು ಎಂತಹ ಬಾಧೆ ಅಲ್ವಾ ಅಂತಂದ. ಅದಕ್ಕೋಸ್ಕರ ಅವ್ರು ಪರಮಾತ್ಮ ಹೇಳ್ತಾ ಇದ್ದಾನೆ, ಮುಂದಿನ 29 ಜನ್ಮಗಳಲ್ಲಿ ನಿಮ್ಮ ಪಿತಾಚಿಯಾಗಿ ಅಲಿಯುವಂಥ ಒಂದು ಕರ್ಮ ಇಟ್ಟಿದ್ದೀನಿ. ಆ ಕರ್ಮವನ್ನು ಕಳೀಲಿಕ್ಕೋಸ್ಕರ ಇದೊಂದು ಜನ್ಮದಲ್ಲಿ ಕೊಟ್ಟಿದ್ದೀನಿ.
ಇದು ಒಂದು ನಿನ್ನ ಜನ್ಮದ ನಿನ್ನಲ್ಲಿರ್ತಕ್ಕಂಥ ಕರ್ಮವನ್ನು ನಾನು ಕಳೆದೆ. ಅಷ್ಟೇ ಅಲ್ಲ, ನಿನಗೆ ಉತ್ತಮವಾಗಿರ್ತಕ್ಕಂಥ ಫಲ ಕೊಡಬೇಕಲ್ವ, ಮತ್ತು ನಿನ್ನ ಹೆಸರು ಅಜರಾಮರನಾಗಿರಬೇಕಲ್ವ, ಅದಕ್ಕೋಸ್ಕರ ಮತ್ತೆ ನಿನಗೆ ಶಾಂತಿ ಸಿಗಬೇಕು ಅಂತ ಹೇಳಿ ನಾನು ಯಾವಾಗ ಮುಂದೆ ಇದೇ ಜಾಗದಲ್ಲಿ ಆಕಾಶ ಮಹಾರಾಜನ ಮಗಳಾಗಿ ಪದ್ಮಾವತಿ ಹುಟ್ಟಲಿ. ಪದ್ಮಾವತಿ ಅವತಾರವೇ ಆಗಿಲ್ಲ, ಭಗವಂತ ಆವಾಗಲೇ ಹೇಳ್ತಾ ಇದ್ದಾನೆ. ಹೀಗಾಗಿ ಪದ್ಮಾವತಿ ಹುಡ್ತಾಳೆ, ಅವಳನ್ನು ನಾನು ವಿವಾಹ ಮಾಡ್ಕೊಳ್ತೇನೆ. ವಿವಾಹ ಸಂದರ್ಭದಲ್ಲಿ ನನಗೆ ವರದಕ್ಷಿಣೆಯಾಗಿ ಒಂದು ವಜ್ರಖಚಿತವಾದ ಕಿರೀಟವನ್ನು ಕೊಡ್ತೇನೆ. ಆ ವಜ್ರಖಚಿತವಾಗಿರ್ತಕ್ಕಂಥ ಕಿರೀಟವನ್ನು ನಾನು ಪ್ರತಿ ಶುಕ್ರವಾರದ ದಿವಸ ನನ್ನ ತಲೆಯ ಮೇಲೆ ಧರಿಸ್ತೇನೆ. ಆ ತಲೆ ಮೇಲೆ ಧರಿಸಿದಾಗ ನನಗೆ ಖುಷಿಯಾಗಿ ಕಣ್ಣುಗಳಿಂದ ನೀರು ಬರ್ತದೆ. ಅಮ್ಮ ಮಾವ ಕೊಟ್ಟಿರೋದಲ್ವ, ಸೊ ಮಾವ ಕೊಟ್ಟು ಗಿಫ್ಟ್ ಅಂದರೆ ಎಕ್ಸ್ಟ್ರಾ ಅಫೆಕ್ಷನ್ ಜಾಸ್ತಿ. ಸೊ ಹೀಗಾಗಿ ನಾವು ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಯಾವಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೋ ನಿನಗೂ ಆನಂದವಾಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಪಿಶಾಚಿಯ ಬಾಧೆ ನಿನಗೆ ಬರೋದಿಲ್ಲ ಅಂತ ಹೇಳಿ. ಅಂದರೆ ವಾರಕ್ಕೆ ಒಂದು ದಿವಸ ಮಾತ್ರ ಇವತ್ತಿಗೂ ಸಹಿತ ಪ್ರತಿ ಶುಕ್ರವಾರ ದಿವಸ ತಿರುಪತಿ ತಿಮ್ಮಪ್ಪನಿಗೆ ವಜ್ರಖಚಿತವಾಗಿರ್ತಕ್ಕಂಥ ಆಕಾಶ ಮಾರ್ಗ ಕೊಟ್ಟಿರ್ತಕ್ಕಂಥ ಕಿರೀಟವನ್ನು ಧಾರಣೆ ಮಾಡ್ತಾರೆ. ಇವತ್ತೂ ಪರಮಾತ್ಮನ ಕಣ್ಣುಗಳಿಂದ ಆನಂದ ಬರ್ತದೆ. ಆ ಸಮಯದಲ್ಲಿ ಅವನಿಗೂ ಆನಂದ ಆಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನು 7 ದಿವಸಗಳು, ಇನ್ನು 6 ದಿವಸ ಪಾಪ ಬಾಧೆ ಬಿಡಬೇಕಲ್ಲ ಅಂದರೆ ಹಾಗಲ್ಲ. ಏನಪ್ಪ ಅಂತಂದರೆ ಪಿಶಾಚಿಗಳಿಗೆ ಒಂದು ವಾರಕ್ಕೆ ಒಂದು ದಿವಸ. ಹೀಗಾಗಿ ಶುಕ್ರವಾರ ಧರಿಸಿದ್ದಾನೆ, ಅವನು ಒಂದು ದಿವಸ ಆಗಿದ್ರೆ ಮತ್ತೆ ಶುಕ್ರವಾರ ಬರುತ್ತೆ. ಅಂದರೆ ಯಾವತ್ತೂ ಆ ಬಾಧನೇ ಇಲ್ಲ, ಆನಂದವಾಗಿರ್ತಾನೆ ಯಾವತ್ತು ಶಿವ ಮಹಾರಾಜ. ಅಂಥ ಒಂದು ರೀತಿಯಾಗಿರ್ತಕ್ಕಂಥ ಭಗವಂತ ಒಂದು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಟ್ಟಿದ್ದಾರೆ. ಅಂದರೆ ದೇವರು ನಮಗೆ ಅನುಗ್ರಹ ಮಾಡಬೇಕಾದಾಗ ನಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನು ತೆಗಿಬೇಕು. ಶೇಷಾಚಲ ಬೆಟ್ಟದಲ್ಲಿ ಭಗವಂತ ಅಲ್ಲಿ ಬಂದು ನಿಂತ್ಕೋಬೇಕು ಅಂತ ಬಂದಾಗ ಅಲ್ಲಿ ಶೇಷದೇವರು ಹೇಳ್ತಾರೆ, ಸ್ವಾಮಿ ನನ್ನನ್ನು ಬಿಟ್ಟು ನೀನು ಹೋಗಬೇಡ, ನೀನು ಮತ್ತೆ ಬೋಲೋಕದಲ್ಲಿ ಅಲ್ಲಿ ಹೋಗಿ ನಿಲ್ಲಿಸ್ತೀಯ ಅಂದಮೇಲೆ ನನ್ನೂ ಕರ್ಕೊಂಡು ಹೋಗುವಂಥದ್ದು, ನಿನ್ನ ಜೊತೆಗೆ ಮತ್ತೆ ನಾನು ಅಲ್ಲಿ ಇರಬೇಕು ಅಂತಂದಾಗ ನಿನ್ನಲ್ಲಿರ್ತಕ್ಕಂಥ ಗರ್ವ ತೆಗಿಬೇಕು ಅಂತ ಹೇಳಿ ಶೇಷದೇವರ ಗರ್ಭವನ್ನು ಅಲ್ಲಿ ನಿಗ್ರಹ ಮಾಡಿ ನಂತರ ಆ ಬೆಟ್ಟದಲ್ಲಿ ಅವರನ್ನು ಸ್ಥಾಪನೆ ಮಾಡಿ ಅಲ್ಲಿ ಭಗವಂತ ಬಂದು ನಿಂತಿರೋದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗಿಬೇಕಾದಾಗ ಭಗವಂತ ನಾಟಕ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ದೋಷವನ್ನು ನಿಗ್ರಹ ಮಾಡಿ ಅದಕ್ಕಾಗಿ ನಮಗೊಂದು ರೀತಿಯಾಗಿರ್ತಕ್ಕಂಥ ಕಷ್ಟವನ್ನು ಕೊಟ್ಟ ಹಾಗೆ ನಾಟಕ ಮಾಡಿ ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ರಹಿತನನ್ನಾಗಿ ಮಾಡಿ ಮತ್ತೆ ಪರಮಾತ್ಮ ಅಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಅದಕ್ಕಾಗಿ ಇದೆಲ್ಲ ನಡೆದಿರ್ತಕ್ಕಂಥ ನಾಟಕ. ಇಂತಹ ಒಂದು ಪರಮಾತ್ಮ ಶ್ರೀನಿವಾಸ ಕಲ್ಯಾಣ ಆಯಿತು. ಶ್ರೀನಿವಾಸನ ಕಲ್ಯಾಣ ಎಲ್ಲ ಆದಮೇಲೆ ಬೇಕಾದಷ್ಟು ಉಡುಗೊರೆ ಎಲ್ಲ ಬಂತದ್ದು, ಬೇಕಾದಷ್ಟು ಗಿಫ್ಟ್ ಬಂತು. ಅದಕ್ಕೂ ಮುಂಚೆ ಶ್ರೀನಿವಾಸನ ದಿಬ್ಬಣ ಹೊಡ್ತಾ ಇರ್ಬೇಕಾದ್ರೆ ಆ ಮುಂಚೆನೇ ಹೇಳಿ ಕಳಿಸಿದ್ರು. ಇದೆಲ್ಲ ಕಥೆಗಳು ನಿಮ್ಗೆ ಗೊತ್ತಿದೆ, ಅದಕ್ಕೋಸ್ಕರ ನಾನು ಮುಂದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಸೊ ಹೀಗಾಗಿ ಆ ಆಕಾಶ ಮಹಾರಾಜ ಹೇಳಿ ಕಳಿಸ್ದ, ಎಷ್ಟು ಜನ ಬರ್ತಾರೆ ನಿಮ್ಮ ಕಡೆಯಿಂದ ಬೀಗರು ಹೇಳಿ, ನಾವು ಬೇಕಾಗಿರ್ತಕ್ಕಂಥ ಅರೇಂಜ್ಮೆಂಟ್ ಮಾಡ್ತೀವಿ, ಅಷ್ಟು ಛತ್ರ ದೊಡ್ಡದು ಚಿಕ್ಕದು ಅಥವಾ ಯಾವ್ದಾರು ಒಂದು ಹೋಟ್ಲಲ್ಲಿ ರೂಮ್ ಮಾಡಬೇಕಾ ಮತ್ತೊಂದು ಮಾಡಬೇಕಾ ಅಂತ ಹೇಳಿದಂತೆ. ಅದಕ್ಕೋಸ್ಕರ ಭಗವಂತ ಮುಂಚೆನೇ ಹೇಳಿದ್ದ, ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ, ನನಗೆ ಯಾರು ಅಪ್ಪಿಲ್ಲ ಅಮ್ಮಿಲ್ಲ ಯಾರಿಲ್ಲ ಅಂತ ಹೇಳಿದ್ದಂತೆ. ಆಮೇಲೆ ನೋಡಿದ್ರೆ ದೊಡ್ಡ ಲೀಸ್ಟೇ ಕೊಟ್ಬಿಟ್ಟಿದ್ದಾನೆ, ಇಷ್ಟಿದ್ದವರೆಲ್ಲ ಬರ್ತಾರೆ ಅಂತ. ಇಂತಹ ದೊಡ್ಡ ಲೀಸ್ಟ್ ನೋಡಿ ಆಮೇಲೆ ಮತ್ತೆ ಅದು ನೋಡಿದ್ರೆ ಮುಕ್ಕೋಟಿ ದೇವತೆಗಳು ಸಹ ಬಂದಿದ್ದಾರೆ, ಬ್ರಹ್ಮದೇವರು ಬಂದಿದ್ದಾರೆ, ಮತ್ತು ಎಲ್ಲ ದೇವತೆಗಳು ಸಹ ಪರಮಾತ್ಮನ ಕಲ್ಯಾಣಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಸಾಕ್ಷಾತ್ ಇಂದ್ರದೇವರನ್ನು ಕರೆದು ಪರಮಾತ್ಮ ಹೇಳ್ತಾರಂತೆ, ನೋಡು ನನ್ನ ಕಲ್ಯಾಣಕ್ಕೆ ಇಷ್ಟೊಂದು ದೊಡ್ಡ ಪರಿವಾರ ಇದೆ, ಇಷ್ಟೆಲ್ಲ ದೊಡ್ಡ ಪರಿವಾರ ಏಕ್ದಮ್ ಅವ್ರ ಜೊತೆ ಆಕಾಶ ಹತ್ರ ಹೋಗ್ಬಿಟ್ರೆ ಪಾಪ ಗಾಬರಿ ಆಗ್ಬಿಡ್ತಾನೆ, ಹೆಣ್ಣೋರಲ್ವಾ, ಪಾಪ ಏನೋ ಒಂದು 100 ಜನ ಬರ್ಬೋದು, 1000 ಜನ ಬರ್ಬೋದು ಅಂತೇಳಿ ಅರೇಂಜ್ಮೆಂಟ್ ಮಾಡಿರ್ತಾರೆ. ಆದರೆ ಏಕ್ದಮ್ ಅದಕ್ಕೂ ಜಾಸ್ತಿ ಜನ ಹೋಗ್ತಾರೆ, ಪಾಪ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಆ ಥರ ತೊಂದರೆ ಆಗಬಾರ್ದು, ನೀನು ಅಲ್ಲಿ ಹೋಗಿ ನಿಂತ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡೋಣ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ದೇವತಾ ಕಾರ್ಯ ಮಾಡಬೇಕಾದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಭಗವಂತ ನೀನು ನೆಲೆಗೊಳ್ಳಬೇಕು ಅಂದಾಗ ಸಾಕ್ಷಾತ್ ಭಗವಂತ ಇನ್ನೊಂದು ಅಂಶದಿಂದ ಬಂದು ಆ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಳ್ತಾರೆ. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗ್ತಾಯಿದೆ ಅಂತಂದಾಗ ಎಲ್ಲ ಕೆಲಸಗಳು ಹರಕತ್ತಾಗಿರುತ್ತೆ, ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕಾರ್ಯ ಸ್ವಾಮಿ, ಇದು ನಿನ್ನ ಕೆಲಸ, ನೀನು ಮಾಡ್ತಾ ಇದೆಯಾ ಅಂದಾಗ ಭಗವಂತ ಇನ್ನೊಬ್ಬರ ಅಂಶದಲ್ಲಿ ಬರ್ತಾನೆ. ಅವನು ಯಾವಾಗ ಬಂದು ಏನು ಮಾಡೋ ಅವಶ್ಯಕತೆ ಇಲ್ಲ, ಅವನು ಇನ್ನೊಂದು ಅಂಶದಲ್ಲಿ ಬಂದು ನಮಗೇನು ಬೇಕೋ ಎಲ್ಲ ರೀತಿಯ ಸೌಕರ್ಯಗಳನ್ನು ಅವ್ರು ಮಾಡಿಕೊಡ್ತಾನೆ. ಇಲ್ಲಂದರೆ ಬೇರೆಯವ್ರಿಗೆ ಪ್ರಚೋದನೆಯನ್ನು ಖಂಡಿತವಾಗಿ ಮಾಡ್ತಾನೆ. ಇದು ಇವತ್ತಿಗೂ ಸಹ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ವಿಚಾರ. ಹೀಗಾಗಿ ಇಂದ್ರದೇವರನ್ನು ಕರೆಸಿ ನೀವು ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿ ಇರ್ತೇವೆ. ಹೀಗಾಗಿ ದಿಬ್ಬಣ ಬರ್ತಾ ಇದೆ, ದೊಡ್ಡ ದಿಬ್ಬಣ ಹರಿದು ಬರ್ತಾ ಇರ್ಬೇಕಾದ್ರೆ ಕೆಳಗಡೆ ಬೆಟ್ಟ ಕೆಳಗಡೆ ಇದು ಬಂದರು ಶುಕಾಚಾರ್ಯರು ಆಶ್ರಮ ಸಿಕ್ತು. ಭಾಳ ಬಡವರು ಶುಕಾಚಾರ್ಯರು. ಮತ್ತು ನೋಡಿದ್ರೆ ಇವರಿಬ್ಬರಿಗೆ ಮೀಡಿಯೇಟ್ರು, ಯಾರಿಗೆ ಪದ್ಮಾವತಿಗೆ ಮತ್ತು ಇವರಿಗೆ ಮೀಡಿಯೇಟ್ರು, ಇಬ್ಬರಿಗೂ ಸಂಬಂಧ ಕೊಟ್ಟಿದ್ದಾರೆ ಮೀಡಿಯೇಟ್ರು ಅವರು. ಹೀಗಾಗಿ ಅವ್ರು ಬಂದರು, ಆಶ್ರಮದಿಂದ ಆಚೆ ಬಂದರು, ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿದ್ರು. ಸ್ವಾಮಿ ನನಗೆ ತುಂಬ ಸಂತೋಷ ಆಯಿತು, ಆದರೆ ನೀವು ನಾಳೆ ಗೊತ್ತಾಗ್ತಾ ಬಂದಿದೆ, ಊಟ ತಗೊಳ್ಳೋಣ ಅಂತಿದ್ದೀನಿ, ದಯವಿಟ್ಟು ಸ್ವೀಕಾರ ಮಾಡಬೇಕು, ದೊಡ್ಡ ದಿಬ್ಬಣ ಇದೆ, ಇಷ್ಟೊಂದು ಜನಕ್ಕೆಲ್ಲ ಊಟ ಹಾಕಬೇಕು ಅಂತ ನನ್ನ ಕೈಲಿ ಆಗಲ್ಲ, ಪರವಾಗಿಲ್ಲ, ನಿನಗೊಬ್ಬರಿಗೆ ಮಾತ್ರ ತೀರ್ಥಪ್ರಸಾದ ದಯವಿಟ್ಟು ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂದಾಗ ಪರಮಾತ್ಮ ಆಯಿತು ಅಂತ ಒಳಗಡೆ ಹೋಗ್ಬಿಟ್ಟು
ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಊಟದ ಮನೆಗೆ. ಊಟದ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರು. ಇವು ಹೊರಗಡೆ ಎಲ್ಲ ದಿಬ್ಬಣ ಆಚೆ ನಿಂತ್ಕೊಳ್ಳೋದೆ ಭಾಳ ಹೊಟ್ಟೆ ಸಿಕ್ಕಾಗಿದೆ. ರುಚಿ ಹೊಟ್ಟೆ ಸಿಕ್ಕಾಪಟ್ಟೆ ಆಗಿದೆ, ಸಾಕಾಗಿದೆ. ನೋಡಿದ್ರೆ ಇವನು ಊಟದ ಮನೆಗೆ ಹೋಗಿ ಕೂತ್ಕೊಂಡಿದ್ದೇನೆ. ಅವ್ರಿಗೆಲ್ಲ ಕೋಪ ಬಂತಂತು. ಅಲ್ರಿ ನಾವೆಲ್ಲ ಹಸ್ಕೊಂಡಿದ್ದೀವಿ, ಇವನೊಬ್ಬ ಹೋಗಿ ಊಟ ಮಾಡಿಬಿಟ್ರೆ ಹೆಂಗ್ರಿ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಆದರೆ ದೇವರನ್ನು ಮಾತಾಡೋಂಗಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದರೆ ಅವತ್ತಿನ ದಿವಸ ಏನು ಪದಾರ್ಥ ಮಾಡಿದ್ದಾರೆ ಅಂದರೆ ಈ ನವಣೆ ಇದೆಯಾ, ಆ ನವಣೆಯ ಒಳಗಡೆ ಭಗವಂತನಿಗೆ ಭಕ್ಷ್ಯ ಮಾಡಿ ನಿಲ್ಲಿಸಿದ್ದಾರೆ. ಅದನಂತರ ಹೃದಯ ಸ್ವಾಮಿ ಇದನ್ನೇ ಸ್ವೀಕಾರ ಮಾಡೋದು. ಭಗವಂತ ಅವ್ರ ಪ್ರೀತಿಯಿಂದ ಭಕ್ತಿಯಿಂದ ಏನೋ ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡಿ ಜೋರಾಗಿ ತೇಗದ. ಅವ್ರು ತೇಗದ ತಕ್ಷಣ ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಹೊಟ್ಟೆ ತುಂಬ ಆಯಿತಾ. ಭಗವಂತ ನೀವು ಅಂದರೆ ಭಗವಂತನ ತೃಪ್ತಿ ಮಾಡಿದರೆ, ಭಗವಂತನ ನಿವೇದನೆ ಮಾಡಿದ್ರೆ ಎಲ್ಲರೂ ತೃಪ್ತಿ ಆಗ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ. ಆಚೆ ಬಂದು ಶುಕಾಚಾರ್ಯ ಹೇಳ್ತಾ ಇದ್ದಾನೆ, ನಾನು ಎಲ್ಲರೂ ಕರೆದು ಊಟಕ್ಕೆ ಹಾಕ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಬರಬೇಕು ಊಟಕ್ಕೆ ಅಂತಂದ್ರು. ಇಲ್ಲಿ ಮನೇಲಿ ಏನೂ ಇಲ್ಲ ಅವ್ರಿಗೆ. ಆದರೆ ದಯವಿಟ್ಟು ಎಲ್ಲರೂ ಬರಬೇಕು ಸ್ವಾಮಿ ಎಲ್ಲರೂ ಅಂತಂದರು. ಯಾರು ಬೇಡ, ಎಲ್ಲ ಪರಮಾತ್ಮ ತೃಪ್ತಿಯಾಗಿದೆ, ನಾವು ತೃಪ್ತಿ ಆಗ್ಬಿಟ್ಟು ಇನ್ನೇನು ಬೇಡ, ದಿಬ್ಬಣ ಹೊರಡೋದಷ್ಟೇ ಅಂತ ಹೇಳಿದ್ರು. ದಿಬ್ಬಣ ಎಲ್ಲ ಬಂತು. ದಿಬ್ಬಣ ವಿವಾಹ ಸಹ ಆಯಿತು. ವಿವಾಹ ಆದಾಗ ಬೇಕಾದಷ್ಟು ಪ್ರೆಸೆಂಟೇಷನ್ ಬಂತಲ್ಲ, ಎಲ್ಲ ತೆಗೆದಿಟ್ಕೊಳ್ತೀನಿ ಅಂತ ಇವತ್ತು ಯಾರಿಗೂ ಕೊಡ್ತಾ ಇಲ್ಲ. ಅವರೆಲ್ಲ ಯೋಚನೆ ಮಾಡಿದ್ವಿ, ಮನೆ ಇಲ್ಲ ಮಠ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಇಷ್ಟೊಂದು ಗಿಫ್ಟ್ ಬರ್ತಾ ಇದೆಯಲ್ಲ, ಈ ಗಿಫ್ಟೆಲ್ಲ ಎಲ್ಲಿಟ್ಕೊಳ್ತಾನೆ ಅಂತ. ಈಗ ಇಷ್ಟೊಂದು ಗಿಫ್ಟ್ ಬಾಕ್ಸ್ಗಳೆಲ್ಲ ಬಂದಿದೆ, ಇವನ್ನೆಲ್ಲ ಇಟ್ಕೊಂಡು ಎಲ್ಲೋಗ್ತಾನಪ್ಪ, ಎಷ್ಟು ಆಸೆನೇ ಈ ದೇವರಿಗೆ ಅಂತ ಯೋಚನೆ ಮಾಡಿದ್ವಿ. ಆದರೂ ಮಾತಾಡೋಂಗಿಲ್ಲ. ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ಲವನ್ನು ಹೊಂದಿಸ್ಕೊಂಡ, ಎಲ್ಲವನ್ನು ದೊಡ್ಡದಾಗಿ ಮೂಟೆ ಕಟ್ಕೊಂಡು ಹೊರಟಿದ್ದಾನಂತ. ವಾಪಸ್ ನಮ್ಮ ಮನೆಗೆ ಹೋಗ್ತೀವಿ. ನೋಡು ಮಹಾರಾಜ, ಇವನು ಹೇಳ್ತಾ ಇದ್ದಾನೆ ಆಕಾಶ ಮಹಾರಾಜ, ಒಂದು ಸ್ವಲ್ಪ ದಿವಸ ಇಟ್ಬಿಟ್ಟು ಚೆನ್ನಾಗಿರೋದು, ಮಗಳು ಕರ್ಕೊಂಡು ಹೋಗ್ತಾ ಇದ್ದೀರ ಅಂತ. ಯಾಕೆಂದರೆ ಇವನಿಗೆ ಪಾಪ ಆತಂಕ, ಇವನಿಗೆ ಮನೆ ಇಲ್ಲ ಮಠ ಇಲ್ಲ, ಇವನು ಇನ್ನೂ ಮನೆಗೆ ಹೋಗ್ಬೇಕು, ಅದು ಬಾಡಿಗೆ ಹಿಡಿಬೇಕು, ಯಾರು ಬಾಡಿಗೆ ಕೊಡ್ತಾರೋ ಬಿಡ್ತಾರೋ ಅವನ್ನೆಲ್ಲ ನೋಡಿಕೊಂಡು ಅಲ್ಲಿ ಏನು ನೀರು ಇದೆಯೋ ಎಲ್ಲ ನೋಡ್ಕೊಂಡು ಉಪಯೋಗ ಮಾಡಿಕೊಂಡು ಆಮೇಲೆ ನನ್ನ ಮಗಳು ಕರ್ಕೊಂಡು ಹೋಗಲಿ. ರಾಜ್ಕುಮಾರ್ ಇವಳು ಕಷ್ಟಪಟ್ಟು ಅಭ್ಯಾಸ ಇಲ್ಲ ಅಂತ ತಂದೆಗೆ ಆತಂಕ. ಆದರೆ ಶ್ರೀನಿವಾಸ ಇವರು ಹಂಗಲ್ಲ, ನನಗೆ ಕೊಟ್ಟಿದೆಯಾ ಕರ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನನ್ನ ಕೆಲಸ. ನನ್ನ ಜೊತೆ ಅವ್ರು ಬರ್ತಾ ಇರಬೇಕು. ಹೆಚ್ಚು ದಿವಸ ಮಾವನ ಮನೆ ಇದ್ದರೆ ಅದೇನಿಗೆ ಮರ್ಯಾದೆ ಇಲ್ಲ. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ತನ್ನ ಪದ್ಮಾವತಿಗೂ ಸಹ ಕರ್ಕೊಂಡು ಸೀದಾ ಹೊರಟಿದ್ದಾರೆ. ಬರ್ತಾ ಇದ್ದಾರೆ. ಇವ್ರು ಗಿಫ್ಟ್ ಬಾಕ್ಸ್ ಎಲ್ಲ ಹೊತ್ಕೊಂಡು ಬಂದು ಎಲ್ಲರೂ ಒಂದೊಂದು ಮೂಟೆ. ಆದರೆ ಆಕಾಶ ಮಹಾರಾಜರು ಸ್ವಲ್ಪ ಜೊತೆಗೆ ಬರ್ತಾ ಇದ್ದಾನೆ. ಮತ್ತು ಎಲ್ಲ ಊರಿನ ಪರಿವಾರಗಳು ಸಹ ಪರಮಾತ್ಮನ ಹಿಂದೆನೇ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಬರ್ತಾ ಇದ್ದಾರೆ. ಪರಮಾತ್ಮ ಒಂದ್ಸರಿ ಹಿಂದ್ಗಡೆ ತಂದು ನೋಡಿದಂತೆ ಇಷ್ಟು ದೊಡ್ಡ ಲೈನ್ ಇದೆ, ದೊಡ್ಡ ಸಾಗರ ಇದೆ. ಅದಕ್ಕೋಸ್ಕರ ನನ್ನ ಯಾಕೆ ಹಿಂದೆ ಕರ್ಕೊಂಡು ಬರ್ತೀರಾ, ನನಗಿರೋಕ್ಕೆ ಮನೆ ಇಲ್ಲ, ನೀವೆಲ್ಲ ಬಂದರೆ ಎಲ್ಲಿ ನಿಮ್ಮ ವ್ಯವಸ್ಥೆ ಮಾಡೋದು, ನಿಲ್ಪಾಳೆ ನೀವು ನಿಮ್ಮ ಮನೆಗೆ ಹೋಗಿ ಅಂತಂದು ಹೋಗ್ಬೇಕಾದ್ರೆ ನನ್ನ ಹಿಂದೆ ಬಂದಿರಲಿಲ್ಲ, ಯಾರು ಬರಿಗೆ ಇಲ್ಲಿ ಹೋಗಬೇಡಿ ಅಂತೇಳಿ ಎಲ್ಲರಿಗೂ ಆ ತಂದಿದ್ದಾರೆ ವಿಶ್ವಾಸ ಒಂದೊಂದು ಅವ್ರಿಗೆ ಕೊಟ್ಟರಲ್ಲಿ. ಅಂದರೆ ಭಗವಂತನಿಗೆ ಏನು ಬೇಕಾಗಿಲ್ಲ, ಭಗವಂತನಿಗೆ ನಾವು ಏನು ಕೊಡ್ತೇವೆ ಅದು ಭಗವಂತ ನಮಗೆ ವಾಪಸ್ ಕೊಡ್ತಾರೆ ಅಂತ ಹೇಳ್ತು. ಭಗವಂತ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಎಲ್ಲರಿಗೂ ಕೊಟ್ಟು ಕಳಿಸ್ಬಿಟ್ಟು ಎಲ್ಲರೂ ಹೊರಟೋದು. ಮತ್ತು ಇವರಿಬ್ಬರೇ ನಡೆದು ಬರ್ತಾ ಇರೋ ಸಮಯದಲ್ಲಿ ಹಿಂದ್ಗಡೆ ತಿರುಗಿ ನೋಡಿದ್ರಂತೆ. ಹಿಂದ್ಗಡೆ ತಿರುಗಿ ನೋಡಿದ್ರೆ ಆಕಾಶ ಮಹಾರಾಜ ಮತ್ತೆ ಅವನೊಬ್ಬನೇ ಬರ್ತಾ ಇದ್ದಾನೆ. ನೋಡಿ ಅವ್ರು ಹೇಳ್ತಾರೆ, ಮಾವ ನೀನ್ಯಾಕೆ ಬರ್ತಾ ಇದ್ದೀನಿ, ನಿಮ್ಮ ಮನೆಗೆ ಹೋಗೋದಲ್ವ ಅಂತ. ಆವಾಗ ಎರಡೂ ಕೈಗಳನ್ನು ಜೋಡಿಸಿ ಅವರು ಪರಮಾತ್ಮನಿಗೆ ಸ್ವಾಮಿ ನೀನು ಯಾರು ನಾನು ಯಾರು, ನಿನಗೆ ಮಗಳು ಕೊಡೋ ಅಂಥ ಯೋಗ್ಯತೆ ನನಗೆಲ್ಲಿ, ನೀನು ಈ ಜನ್ಮದಲ್ಲಿ ನಾನು ಯಾವ ಜನ್ಮದಲ್ಲಿ ಏನು ಮಾಡಿ ತಪ್ಪದ ಫಲ ಅದನ್ನೆಲ್ಲವನ್ನು ಸೇರಿಸಿ ಈ ಜನ್ಮದಲ್ಲಿ ಕೊಟ್ಟಿದ್ದೀಯ. ನಿನಗೆ ಕೃತಜ್ಞತಾಪೂರ್ವಕವಾಗಿ ನಮ್ಮನ್ನು ನಮಸ್ಕಾರ ಬಿಟ್ಟರೆ ಬೇರೆ ಏನಿಲ್ಲ ಸ್ವಾಮಿ. ನನ್ನಲ್ಲಿ ಇಂದ್ರದೇವರನ್ನು ಕರೆಸಿ ಎಲ್ಲ ರೀತಿಯಾದ ಕಾರ್ಯಗಳನ್ನು ನೀನೇ ನಿಂತು ಮಾಡ್ತೀವಿ. ನಿನ್ನಿಂದ ಒಳಗಳನ್ನು ಸಹ ಕರ್ಕೊಂಡು ಬಂದು ನೀನೇ ಅದು ನಿಂತ್ಕೊಂಡು ಅದು ಬೇಕಾಗಿರ್ತಕ್ಕಂಥ ಸಾಗರ ಮಾಡಬೇಕು. ಅಂದರೆ ಊಟ ಹಾಕ್ಬೇಕಾದ್ರೆ ಎಲ್ಲಿ ತನಕ ಇತ್ತು ಅಂತಂದರೆ ತಿರುಪತಿ ಬೆಟ್ಟದಲ್ಲಿ ಕೂತ್ಕೊಂಡ್ರೆ ಶೇಷಾಚಲ ತನಕ ಪ್ರತಿ ಇತ್ತು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಜನ, ಅಷ್ಟೊಂದು ಜನಗಳಿಗೆ ನಾನು ಹೇಗೆ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇತ್ತು. ಎಲ್ಲದರಲ್ಲೂ ನೀನೇ ನಿಂತಿದ್ದೆ, ಎಲ್ಲವೂ ನಿನ್ನದೇ ಆಯಿತು, ನಿನ್ನಿಂದಲೇ ನಡೆದಿರ್ತಕ್ಕಂಥ ವಿಚಾರ. ಹೀಗಾಗಿ ನನ್ನನ್ನು ನಿಮಂತ್ರ ಮಾಡಿದೆ ಅಷ್ಟೇ, ನನ್ನ ಹೆಸರು ಕೊಟ್ಟಿದೆ ಅಷ್ಟೇ, ಎಲ್ಲವೂ ನಿನ್ನದೇ ಆಗಿರ್ತಕ್ಕಂಥದ್ದು. ಆದ್ದರಿಂದ ನಿನಗೆ ಸಮರ್ಪಣೆ ಮಾಡಬೇಕು ಅಂತ ನನ್ನ ಕೈಲಿ ಇದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳಿ ದೀರ್ಘ ದಂಡವಾಗಿರೋ ನಮಸ್ಕಾರವನ್ನು ಮಾತಾಡಿದೆ. ನಮಸ್ಕಾರ ಮಾಡಿ ಕೃಷ್ಣಾರ್ಪಣೆ ಮಾಡಿದೆ. ಅಂದರೆ ಪರಮಾತ್ಮನಿಗೆ ಏನೇ ಮಾಡಿದ್ರು ಸಹಿತ ಕೃಷ್ಣಾರ್ಪಣೆ ಮಾಡಬೇಕು. ಕೃಷ್ಣಾರ್ಪಣೆ ಮಾಡದೇ ಇದ್ದರೆ ಯಾವುದೇ ರೀತಿ ಫಲ ಬರೋದಿಲ್ಲ. ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾನೆ ಸ್ವಾಮಿ, ಇದು ನೀನು ನಮಸ್ಕಾರ ಬಿಟ್ಟರೆ ಬೇರೆ ಏನೂ ಇಲ್ಲ, ಇದನ್ನು ಸ್ವೀಕಾರ ಮಾಡು ಅಂತ ಹೇಳಿ ಅವನಿಗೆ ಅರ್ಪಣೆ ಮಾಡಿ ಹೊಂದಿಕ್ಕೆ ಹೋಗ್ತಾರೆ. ಅಂದರೆ ಪರಮಾತ್ಮನಿಗೆ ಎಲ್ಲವನ್ನು ಅರ್ಪಣೆ ಮಾಡಲಿಲ್ಲ ಇದ್ದರೆ ಏನಪ್ಪ ಆಗುತ್ತೆ ಅಂತಂದರೆ ಪರೀಕ್ಷೆಗೆ ಹೋಗಿ ಒಳ್ಳೆ ಚೆನ್ನಾಗಿ ಆನ್ಸರ್ ಎಲ್ಲ ಬರೆದು ಆನ್ಸರ್ ಪೇಪರ್ ಮನೆಗೆ ತಂದು ತಂದರೆ ಏನು ಪ್ರಯೋಜನ ಏನಾಗೋದಿಲ್ಲ. ನಮಗೆ ಊರಿಗೆ ಕೊಟ್ಟರೆ ತಾನೇ ಅದರಲ್ಲಿ ಏನು ಮಾರ್ಕ್ಸ್ ಬರುತ್ತೆ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಯಾವುದೇ ಪಾರಾಯಣ ಮಾಡಲಿ, ಯಾವುದೇ ವಿಧಾನ ಮಾಡಲಿ, ಯಾವುದೇ ಕೆಲಸಗಳು ಮಾಡಲಿ, ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಒಳ್ಳೆಯ ರಿಸಲ್ಟ್. ಅಂತಂದರೆ ಅದಕ್ಕೆ ಬೇಕಾದ ಸಾತ್ವಿಕರು. ಯಾಕೆ ದೇವರಿಗೆ ನಿರ್ಮಾಣ ಮಾಡಬೇಕು ಅಂತ ನಾನು ಅಂದಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಎಷ್ಟೋ ಲೋಪದೋಷಗಳಿದೆ, ನಾವು ಹೇಳ್ತಕ್ಕಂಥದ್ರಲ್ಲಿ ಎಷ್ಟೋ ತಪ್ಪುಗಳಿದೆ, ಮತ್ತೆ ನಮ್ಮ ಮನಸ್ಸುಗಳನ್ನು ತಗೊಂಡು ಸಜ್ಜನವಾಗಿರುತ್ತೆ, ಮತ್ತು ನಾವು ಇನ್ನೇನೋ ರೀತಿ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ಕೊಂಡಿರ್ತೀವಿ. ಇವೆಲ್ಲ ದೋಷಗಳು.
ಇಂತಹ ದೋಷಗಳನ್ನೆಲ್ಲ ಇಟ್ಕೊಂಡು ನಾವೇನೋ ಪಾರಾಯಣ ಮಾಡಿ ನಮ್ಮಲ್ಲೇ ಇಟ್ಕೊಂಡ್ರೆ ದೋಷದ ಅಂಶ ಜಾಸ್ತಿ ಆದಾಗ ಒಂದು ದೊಡ್ಡ ಮಾವಿನ ಬುಟ್ಟಿ ಒಳ್ಳೆ ಮಾವಿನ ಹಣ್ಣಿನ ಬುಟ್ಟಿ ಒಳ್ಳೆ ಒಂದೇ ಒಂದು ಕೊತ್ತಂಬರಿ ಮಾವಿನ ಇಟ್ಟರೆ ಎಲ್ಲ ಮಾವಿನ ಹಣ್ಣುಗಳು ಹೇಗೆ ಕೊಡ್ತೋಗುತ್ತೆ. ಹಾಗೆ ಒಂದು ಸಣ್ಣ ದೋಷ ನಾವು ಮಾಡಿರ್ತಕ್ಕಂಥ ಪುಣ್ಯದ ಪೂರ್ತಿ ಆಗಿರ್ತಕ್ಕಂಥ ಫಲವನ್ನು ಕಳೆದಾಗುತ್ತೆ. ಅದಕ್ಕೋಸ್ಕರ ಅಂತಹ ಫಲಗಳನ್ನು ಇರಬಾರ್ದು, ಉತ್ತಮವಾಗಿ ಅದು ಫಲ ಸಿಗಬೇಕು ಅಂದಾಗ ಭಗವಂತನೇ ಅರ್ಪಣೆ ಮಾಡಲಿ. ಅಂಥ ದೋಷಗಳನ್ನೆಲ್ಲ ಭಗವಂತ ಇಟ್ಕೊಂಡು ಉತ್ತಮವಾಗಿ ಫಲವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಎಲ್ಲ ಕಾರ್ಯಗಳನ್ನು ಭಗವಂತನೇ ಅರ್ಪಣೆ ಮಾಡೋದು ಮುಖಾಂತರವಾಗಿ ಭಗವಂತನಿಗೆ ಪ್ರಾರ್ಥನೆ ಪ್ರಾರ್ಥನೆ